ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಸಂದೇಹ, ಕರ್ತವ್ಯ ಪಾಲನೆ. ಕುರುಕ್ಷೇತ್ರದ ಯುದ್ಧ ಭೂಮಿ ಅಪಾರವಾಗಿ ಹರಡಿತ್ತು. ಗಾಳಿ ಧೂಳಿನಿಂದ ತುಂಬಿಕೊಂಡಿತ್ತು. ಯುದ್ಧದ ಡಂಗೂರಗಳು ಮತ್ತು ಶಂಖನಾದಗಳು ಆಕಾಶವನ್ನು ನಡಗಿಸಿದ್ದವು. ಯೋಧರು ಶಿಸ್ತುಬದ್ಧವಾಗಿ ನಿಂತಿದ್ದರು. ಅವರ ಕಣ್ಣುಗಳಲ್ಲಿ ಹೋರಾಟದ ಜ್ವಾಲೆ ಹೊತ್ತಿತ್ತು. ರಥಗಳು ಸಾಲಾಗಿ ನಿಂತಿದ್ದವು. ಕುದುರೆಗಳು ಹಿಗ್ಗೆದಿರುತ್ತಿದ್ದವು. ಮಹಾಯೋಧರ ಧ್ವಜಗಳು ಗಾಳಿಯಲ್ಲಿ ಹಾರುತ್ತಾ ಸೂರ್ಯನ ಚಿನ್ನದ ಬೆಳಕಿನಲ್ಲಿ ಕಂಗೊಳಿಸುತ್ತಿದ್ದವು. ಅಕ್ಷರಶಃ ಪ್ರಪಂಚವ್ಯಾಪ್ತ ಯುದ್ಧಭೂಮಿಯ ಮಧ್ಯದಲ್ಲಿ ಪಾಂಡವರ ಶ್ರೇಷ್ಠ ಯೋಧನಾದ ಅರ್ಜುನ ತನ್ನ ಮಹಾರಥದ ಮೇಲೆ ನಿಂತಿದ್ದ. ಅವನ ರಥಸಾರಥಿಯಾಗಿದ್ದ ಶ್ರೀಕೃಷ್ಣ. ಆದರೆ ತನ್ನ ಅಪಾರ ಶೌರ್ಯ ಮತ್ತು ಯುದ್ಧ ಕೌಶಲ್ಯಕ್ಕೂ ಮುಂಚಿತವಾಗಿ ಅರ್ಜುನನ ಮನಸ್ಸು ತೀವ್ರವಾದ ತಲ್ಲಣದಿಂದ ತುಂಬಿತ್ತು. ಅವನು ಎದುರಿನ ಶಸ್ತ್ರ ಸೈನ್ಯವನ್ನು ನೋಡುವಾಗ ಅವನ ದೃಷ್ಟಿ ಕೌರವರ ಸೇನೆಯ ಕಡೆ ಬಿತ್ತು. ಅಲ್ಲಿ ನಿಂತಿದ್ದವರು ಅವನಿಗೆ ಪ್ರೀತಿ ಪಾತ್ರರು. ತನ್ನನ್ನು ಬೆಳೆಸಿದ ತಾತ ಭೀಷ್ಮ, ತನಗೆ ಯುದ್ಧ ವಿದ್ಯೆಯನ್ನು ಕಲಿಸಿದ ಗುರು ದ್ರೋಣಾಚಾರ್ಯ, ಹಾಗೆಯೇ ಅವನ ಸಹೋದರರು, ಸಂಬಂಧಿಕರು, ಸ್ನೇಹಿತರು. ಈ ದೃಶ್ಯವನ್ನು ಅರ್ಜುನನಿಗೆ ಆಳವಾಗಿ ಕಾಡಿತು. ಅವನು ಶ್ರೀಕೃಷ್ಣನತ್ತ ತಿರುಗಿ ನೋವಿನಿಂದ ನಡುಗುವ ಧ್ವನಿಯಲ್ಲಿ ಹೇಳಿದನು, ಕೃಷ್ಣ, ನನ್ನ ಮನಸ್ಸು ಬಹಳ ಭಾರವಾಗಿದೆ. ನಾನು ನನ್ನದೇ ಕುಟುಂಬದವರಾದ ನನ್ನ ತಾತ, ನನ್ನ ಗುರು, ನನ್ನ ಸಹೋದರರು ಇವರ ಮೇಲೆ ಬಾಣ ಹಾರಿಸಲು ಹೇಗೆ ಸಿದ್ಧನಾಗಬೇಕು? ಇಂತಹ ಯುದ್ಧದಿಂದ ಗೆಲುವಿಗೆ ಏನು ಮೌಲ್ಯವಿದೆ? ಅವನ ಕೈಯಿಂದ ಗಾಂಡೀವ ಬಿದ್ದಿತು. ಅವನ ಕಣ್ಣುಗಳಲ್ಲಿ ಜಲ ತುಂಬಿಕೊಂಡಿತು. ಶ್ವಾಸ ಗಂಭೀರವಾಗಿತ್ತು. ಹೃದಯವು ಹೆದರುತ್ತಿತ್ತು. ಕೃಷ್ಣ ಸದಾ ಶಾಂತ ಸ್ವಭಾವದವನು. ಅರ್ಜುನನನ್ನು ತಮಾಷೆಯ ನೋಟದಿಂದ ನೋಡಿದನು. ಅವನ ಕಣ್ಣುಗಳಲ್ಲಿ ಆಧ್ಯಾತ್ಮಿಕ ಪ್ರಕಾಶ ಹೊತ್ತಿತ್ತು. ಒಮ್ಮೆ ಸಮಾಧಾನಭರಿತವಾಗಿ ನಕ್ಕು ಕೃಷ್ಣ ಹೇಳಿದ, ಅರ್ಜುನ, ನೀನು ಶೋಕ ಪಡುವುದು ಅಗತ್ಯವಿಲ್ಲ. ಯಾರೂ ಕೂಡ ನಾಶವಾಗುವುದಿಲ್ಲ. ಆತ್ಮ ಶಾಶ್ವತ, ದೇಹ ಮಾತ್ರ ನಾಶವಾಗುವುದು. ಅದನ್ನು ಯಾರೂ ನಾಶಪಡಿಸಲು ಸಾಧ್ಯವಿಲ್ಲ. ಮನುಷ್ಯನು ಹಳೆಯ ಬಟ್ಟೆಯನ್ನು ಬಿಟ್ಟು ಹೊಸದು ಧರಿಸುವಂತೆ ಆತ್ಮವು ಕೂಡ ಹಳೆಯ ದೇಹವನ್ನು ತ್ಯಜಿಸಿ ಹೊಸದನ್ನು ಧರಿಸುತ್ತದೆ. ಅರ್ಜುನ ಕೃಷ್ಣನ ಕಣ್ಣುಗಳನ್ನು ನೋಡಿದ. ಅವನ ಮನಸ್ಸು ಈ ತತ್ವವನ್ನು ಅರ್ಥ ಮಾಡಿಕೊಳ್ಳಲು ಹರಸಾಹಸ ಪಡುತ್ತಿತ್ತು. ಮತ್ತೆ ಶ್ರೀಕೃಷ್ಣ ಮಾತಾಡಿದ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ನೀನು ಕೌರವರ ವಿರುದ್ಧ ಹೋರಾಡುವೆ ಎಂಬ ಕಾರಣಕ್ಕೆ ತ್ರಾಣಹೀನನಾಗಬೇಡ. ನೀನು ಒಬ್ಬ ಯೋಧ. ನಿನ್ನ ಕರ್ತವ್ಯವನ್ನು ತ್ಯಜಿಸುವುದು ಮಹಾಪರಾಧ. ಧರ್ಮದ ಪರ ಹೋರಾಡುವುದು ನಿನ್ನ ಹೊಣೆ. ಮೋಹದಿಂದ ದೂರವಿರು ಮತ್ತು ನೀನು ನಿನ್ನ ಯೋಗ್ಯವಾದ ಕೆಲಸವನ್ನು ಮಾಡು. ಅರ್ಜುನ ಮತ್ತೂ ಸುಮ್ಮನಿದ್ದ. ಅವನ ಮನಸ್ಸಿನ ಗೊಂದಲ ಇನ್ನೂ ಪೂರ್ತಿಯಾಗಿ ದೂರವಾಗಿಲ್ಲ. ಆಗ ಶ್ರೀಕೃಷ್ಣ ಸ್ವತಃ ಮುನ್ನಡೆದು ರಥದ ಬಾಗಿಲನ್ನು ತೆರೆದನು. ಗಾಂಡೀವವನ್ನು ಎತ್ತಿಕೊಂಡು ಅರ್ಜುನನ ಕೈಗೆ ಕೊಟ್ಟನು. ಅವನ ಕಣ್ಣುಗಳಲ್ಲಿರುವ ತೇಜಸ್ಸು ಭರವಸೆ ಮತ್ತು ಶಾಂತಿಯನ್ನು ಹೊತ್ತಿತ್ತು. ಈ ಯುದ್ಧ ನಿನ್ನ ಸಂಬಂಧಿಕರ ವಿರುದ್ಧವಲ್ಲ ಅರ್ಜುನ, ಇದು ಅನ್ಯಾಯದ ವಿರುದ್ಧ ಧರ್ಮದ ಹೋರಾಟ. ನಿನ್ನ ಭ್ರಮೆಯನ್ನು ತೊರೆದು ಸತ್ಯಕ್ಕಾಗಿ ಹೋರಾಡು. ಕೃಷ್ಣನ ಮಾತುಗಳು ಅರ್ಜುನನ ಮನಸ್ಸಿನ ಮೇಲೆ ಆಳವಾದ ಪ್ರಭಾವ ಬೀರುತ್ತವೆ. ನಿಧಾನವಾಗಿ ಅವನಲ್ಲಿದ್ದ ಗೊಂದಲ ದೂರವಾಗುತ್ತದೆ. ಅವನು ಈಗ ಸ್ಪಷ್ಟವಾಗಿ ನೋಡುತ್ತಿದ್ದನು. ಈ ಯುದ್ಧ ಕೇವಲ ವ್ಯಕ್ತಿಗಳ ನಡುವಿನದಲ್ಲ, ಇದು ಧರ್ಮದ ಪರ ನ್ಯಾಯ ಸಂಗ್ರಾಮ. ಅವನು ಆಳವಾಗಿ ಉಸಿರೆಳೆದನು. ತನ್ನ ಗಾಂಡೀವವನ್ನು ದೃಢವಾಗಿ ಹಿಡಿದನು ಮತ್ತು ಶಕ್ತಿಯುತ ಸ್ಥಿರ ಅಚಲದಿಂದ ನಿಂತನು. ಕೃಷ್ಣ, ನೀನು ನನ್ನನ್ನು ಕಣ್ತೆರೆಸಿದೆ. ನಾನು ಈಗ ಸಿದ್ಧನಾಗಿದ್ದೇನೆ. ನನ್ನ ಕರ್ತವ್ಯವನ್ನು ನಿರ್ವಹಿಸಲು ನಾನು ಹಿಂಜರಿಯುವುದಿಲ್ಲ. ಕೃಷ್ಣ ಸಂತೋಷದಿಂದ ಮುಗುಳ್ನಕ್ಕ. ಅವನು ಕೇವಲ ಅರ್ಜುನನನ್ನು ಯುದ್ಧಕ್ಕೆ ಮಾತ್ರ ಸಿದ್ಧಗೊಳಿಸಲಿಲ್ಲ, ಅವನನ್ನು ಜ್ಞಾನಕ್ಕೆ ದಾರಿ ತೋರಿಸಿದ್ದ. ಶಂಖಗಳು ಮತ್ತೆ ಮೊಳಗಿದವು. ಹೋರಾಟ ಪ್ರಾರಂಭವಾಯಿತು. ಅರ್ಜುನ ಈಗ ಗೊಂದಲವಿಲ್ಲದೆ ಧರ್ಮಕ್ಕಾಗಿ ದೃಢ ಸಂಕಲ್ಪದಿಂದ ತನ್ನ ಬಾಣವನ್ನು ಎಸೆತಕ್ಕೆ ಸಿದ್ಧಪಡಿಸಿದನು. ಈ ರೀತಿ ಮಹಾಭಾರತದ ಯುದ್ಧ ಆರಂಭವಾಯಿತು. ಈ ಕಥೆಯಿಂದ ನಾವು ಕಲಿಯಬೇಕಾದ ಪಾಠಗಳು: ಮೊದಲನೆಯದಾಗಿ, ಜೀವನದ ನಿಜವಾದ ತತ್ವ
ಶ್ರೀಕೃಷ್ಣನ ಉಪದೇಶ ನಮಗೆ ಆತ್ಮ ಶಾಶ್ವತ ಮತ್ತು ದೇಹ ಅನಿತ್ಯ ಎಂಬ ತತ್ವವನ್ನು ಕಲಿಸುತ್ತದೆ. ನಾವು ಯಾವಾಗಲೂ ಶಾಶ್ವತವನ್ನೇ ಪರಿಗಣಿಸಬೇಕು, ತಾತ್ಕಾಲಿಕ ಪರಿಸ್ಥಿತಿಗಳಿಗೆ ಭಯಪಡಬಾರದು. ಎರಡನೆಯದಾಗಿ ಕರ್ತವ್ಯ ಪ್ರಾಮುಖ್ಯತೆ. ಅರ್ಜುನನಂತೆ ನಮ್ಮ ಜೀವನದಲ್ಲಿಯೂ ಹಲವು ಸಂಕಟಗಳು, ಗೊಂದಲಗಳು ಬರುತ್ತವೆ. ಆದರೆ ಕೃಷ್ಣನಂತೆ ನಮ್ಮ ಕರ್ತವ್ಯವನ್ನು ಮರೆಯಬಾರದು. ಪ್ರೀತಿ, ಭಯ, ಅನುಬಂಧ ಇವುಗಳ ಹೆಸರಿನಲ್ಲಿ ನಮ್ಮ ಹೊಣೆಗಾರಿಕೆಯನ್ನು ತ್ಯಜಿಸುವುದು ಸರಿಯಲ್ಲ. ಮೂರನೆಯದಾಗಿ ಧರ್ಮ ಮತ್ತು ನ್ಯಾಯದ ಪರ ಹೋರಾಟ. ಯುದ್ಧವು ಕೇವಲ ಶತ್ರುಗಳ ವಿರುದ್ಧವಲ್ಲ, ಇದು ಅಸತ್ಯ ಮತ್ತು ಅನ್ಯಾಯದ ವಿರುದ್ಧ ಧರ್ಮದ ಹೋರಾಟ. ಅದೇ ತರಹ ನಾವು ನಮ್ಮ ಜೀವನದಲ್ಲೂ ಧರ್ಮದ, ನ್ಯಾಯದ ಮತ್ತು ಸತ್ಯದ ಮಾರ್ಗವನ್ನು ಅನುಸರಿಸಬೇಕು. ನಾಲ್ಕನೆಯದಾಗಿ ಗೊಂದಲದ ನಡುವೆಯೂ ನಿರ್ಧಾರ ಶಕ್ತಿಯ ಮಹತ್ವ. ಅರ್ಜುನ ಮೊದಲಿಗೆ ಗೊಂದಲದಲ್ಲಿದ್ದನು, ಆದರೆ ಕೃಷ್ಣನ ಮಾರ್ಗದರ್ಶನದಿಂದ ಅವನು ನಿರ್ಧಾರ ಶಕ್ತಿಯನ್ನು ಪಡೆದು ಯುದ್ಧಕ್ಕಾಗಿ ಸಿದ್ಧನಾದನು. ನಾವು ನಮ್ಮ ಜೀವನದಲ್ಲಿ ಗೊಂದಲಕ್ಕೊಳಗಾದಾಗ ಸಮರ್ಥ ಮಾರ್ಗದರ್ಶಕರಿಂದ ಜ್ಞಾನವನ್ನು ಪಡೆದು ದೃಢ ನಿಶ್ಚಯದಿಂದ ಮುಂದೆ ಸಾಗಬೇಕು. ಐದನೆಯದಾಗಿ ಮೋಹ ಮತ್ತು ಭಯವನ್ನು ತೊರೆದು ಕಾರ್ಯನಿರ್ವಹಿಸು. ಈ ಕಥೆಯ ಮುಖ್ಯ ಸಂದೇಶ ನಾವು ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ, ಫಲದ ಬಗ್ಗೆ ಚಿಂತಿಸದೆ ಮಾಡಬೇಕು. ಆರನೆಯದಾಗಿ ಸಹಾಯವನ್ನು ಒಪ್ಪಿಕೊಳ್ಳಿ. ಅರ್ಜುನನಿಗೆ ಶ್ರೀಕೃಷ್ಣ ಮಾರ್ಗದರ್ಶಕನಾಗಿದ್ದನು. ಅದೇ ತರಹ ಜೀವನದಲ್ಲಿ ನಮ್ಮಿಂದಾಗುವಷ್ಟು ಪ್ರಯತ್ನ ಮಾಡಿದ ನಂತರ ನಾವು ಆಧ್ಯಾತ್ಮಿಕವಾಗಿ ಅಥವಾ ಜ್ಞಾನದಿಂದ ಸಹಾಯವನ್ನು ಸ್ವೀಕರಿಸಬೇಕು. ಏಳನೆಯದಾಗಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ನಮ್ಮ ಒಳಗೆ ಇದೆ. ಕೃಷ್ಣನು ಅರ್ಜುನನಿಗೆ ತತ್ವಶಾಸ್ತ್ರವನ್ನು ತಿಳಿಸಿದರೂ ಕೂಡ ಕೊನೆಗೆ ನಿರ್ಧಾರವನ್ನು, ಪ್ರಯತ್ನವನ್ನು ಅರ್ಜುನನೇ ಮಾಡಿದನು. ಹಾಗೆಯೇ ನಾವು ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹೊರಗಿನಿಂದ ಹುಡುಕುವ ಬದಲು ನಮ್ಮೊಳಗಿನ ಶಕ್ತಿಯೇ ನಮಗೆ ದಾರಿ ತೋರಿಸುತ್ತದೆ. ಸಾರಾಂಶ: ಈ ಕಥೆಯು ನಮ್ಮ ಜೀವನಕ್ಕೆ ಪ್ರೇರಣೆಯಾಗಿದೆ. ನಾವು ಎಂಥದ್ದೇ ಸಂದರ್ಭದಲ್ಲಿದ್ದರೂ ಕೂಡ ಗೊಂದಲದಿಂದ ಮುಕ್ತನಾಗಬೇಕು, ಧರ್ಮದ ಮಾರ್ಗವನ್ನು ಅನುಸರಿಸಬೇಕು ಮತ್ತು ನಮ್ಮ ಕರ್ತವ್ಯವನ್ನು ಸಮರ್ಥವಾಗಿ ನಿರ್ವಹಿಸಬೇಕು. ಹಾಗಾದರೆ ಸ್ನೇಹಿತರೆ, ಇವತ್ತು ನಿಮ್ಮ ಮುಂದೆ ಇದ್ದಂತಹ ಕತೆ ನಿಮಗೆಲ್ರಿಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಹೋಗುವ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂತಂದರೆ ನಿಮ್ಮ ಒಂದೇ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಬಹಳ ದೊಡ್ಡ ಪ್ರೇರಣೆಯನ್ನು ನೀಡುತ್ತೆ. ಇಂಥದ್ದೇ ಆದ ಹಲವಾರು ಕಥೆಗಳನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತೇನೆ. ಧನ್ಯವಾದಗಳು ಸ್ನೇಹಿತರೆ.